ಬಂಧುಗಳೇ, ಆಳಂದ ತಾಲೂಕಿನ ದುತ್ತೂರ್ಗಾಂವ್ ಗ್ರಾಮದಲ್ಲಿ ಕೇವಲ ಒಂದು ಕ್ಷುಲ್ಲಕ ಕಾರಣಕ್ಕೆ ಹನುಮಂತ ಜಮಾದಾರ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಅದೇ ಗ್ರಾಮದ ಕೆಲವು ದುಷ್ಕರ್ಮಿಗಳು ಸೇರಿ ಇವತ್ತು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಇಂತಹ ಮಾರಣಾಂತಿಕ ಹಲ್ಲೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಮಾಡಿರುವಂಥ ಇಂತಹ ನಾಲಾಯಕನ ಮಕ್ಕಳಿಗೆ ಇವತ್ತು ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಇವ್ರ ಹಿಂದೆ ಯಾರಿದ್ದಾರೆ, ಇವರ ಆ್ಯಕ್ಟಿವಿಟಿ ಏನಿದೆ, ಇವತ್ತು ಅವರ ಮನೆ ಎದುರುಗಡೆ ರಸ್ತೆ ಮೇಲೆ ಸೈಕಲ್ ಮೋಟ್ರ್ ಏನು ತೆಗೆದುಕೊಂಡು ಬಹಳ ಒಂದು ಓವರ್ ಸ್ಪೀಡಾಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೇ ಇರುವಂಥ ಹನುಮಂತ ಅವರಿಗೆ ವಿನಂತಿ ಮಾಡಿಕೊಂಡಿದ್ದಾನೆ, ಈ ರೀತಿ ಹೋಗೋದು ಸರಿಯಲ್ಲ, ಗ್ರಾಮದಲ್ಲಿ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾರೆ, ರಸ್ತೆಯಲ್ಲಿ ಬರ್ತಾರೆ, ನೀವು ಸ್ವಲ್ಪ ಸಾವಕಾಶವಾಗಿ ಹೋಗಿ ಅಂತ ಅವರಿಗೆ ಹೇಳಿದಂಥ ಇಷ್ಟೇ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವನಿಗೆ ಗಂಭೀರವಾದ ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಇವರ ಈ ಹಿಂದೆ ಇವರು ಮಾಡಿರುವಂಥ ಏನಾದರೂ ಕೃತ್ಯಗಳು ಇರ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ಕೇವಲ ಇಷ್ಟೇ ಒಂದು ಕಾರಣಕ್ಕೆ ಇಂಥ ಒಂದು ದೊಡ್ಡ ಪ್ರಮಾಣದ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಹನುಮಂತ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಮತ್ತು ಇವ್ರ ಜೊತೆ ಯಾರ್ಯಾರಿದ್ದಾರೆ ಎನ್ನುವಂಥ ಒಂದು ವಿಷಯವನ್ನು ತಿಳ್ಕೊಂಡು, ಇವರ ಹಿನ್ನೆಲೆಯನ್ನು ತಿಳ್ಕೊಂಡು ಇವರಿಗೆ ಇವತ್ತು ಪೊಲೀಸ್ ಇಲಾಖೆಯವರು ಒದ್ದು ಒಳಗೆ ಹಾಕಿ ಇವರ ಮೇಲೆ ಕಾನೂನಿನ ಶಿಸ್ತು ಕ್ರಮ ಜರುಗಬೇಕು. ಯಾಕಂದರೆ ಅಮಾಯಕರಿಗೆ ಇವರಿಂದ ಪ್ರಾಣಹಾನಿಯಾಗುವಂಥ ಒಂದು ಸಂಭವವಿದೆ. ಇಂಥವರನ್ನು ಇವತ್ತು ಸರ್ಕಾರ ಆಗಲಿ, ಇವತ್ತು ಪೊಲೀಸ್ ಇಲಾಖೆ ಆಗಲಿ, ಇಂಥವರಿಗೆ ಒದ್ದು ಹೆಡೆಮುರಿ ಕಟ್ಟಿ ಇವರನ್ನು ಹತ್ಯೆ ಮಾಡದೆ ಹೋದರೆ ಇವತ್ತು ಸಮಾಜದಲ್ಲಿ ಇಂಥ ಕೃತ್ಯಗಳು ನಿರಂತರವಾಗಿ ನಡೀತವೆ. ಬಂಧುಗಳು, ಇನ್ನೊಂದು ಏನೋ ವಿಷಾದನೀಯ ಒಂದು ಸಂಗತಿ ಏನಪ್ಪ ಅಂದರೆ, ಇವತ್ತು ಹನುಮಂತ ಜಮಾದಾರ್ ಏನಿದ್ದಾನೆ ಒಬ್ಬ ಸಾಧಾರಣ ಬಡ ಕುಟುಂಬದ ಒಂದು ವ್ಯಕ್ತಿ. ಇವತ್ತು ನಮ್ಮ ಸಂತೋಷ್ ಅವರ ಸ್ವಂತ ಸೋದರ ಸಂತೋಷ್ ಜಮಾದಾರ್ ಇಲ್ಲಿ ಗುಲ್ಬರ್ಗಾದಲ್ಲಿ ಆಟೋ ಚಾಲನೆ ಮಾಡಿ ಇವರು ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಕೂಲಿ ಕೆಲಸ ಮಾಡಿ ಇವತ್ತು ಮನೆಯನ್ನು ನಡೆಸುವಂಥ ಒಂದು ಸಾಧಾರಣ ಬಡತನ ಕುಟುಂಬದಲ್ಲಿರುವಂಥ ಈ ವ್ಯಕ್ತಿ. ಇವತ್ತು ಸಂತೋಷ ಸಾಕಷ್ಟು ಸಮಾಜದ ಕಾರ್ಯಗಳಲ್ಲಿ, ಇವತ್ತು ಹೋರಾಟಗಳಲ್ಲಿ, ಎಸ್ ಟಿ ವಿಷಯಗಳಲ್ಲಿ ಸದಾ ಸಮಾಜದ ಜೊತೆಯಲ್ಲಿ ಭಾಳ ಒಂದು ಇವತ್ತು ಕುರ್ಚಿ ಹಾಕೋದು ಹಿಡಿದು ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾನೆ. ಇವತ್ತು ಇವನ ಪರಿಸ್ಥಿತಿ ಹೇಗಾಗ್ಯದಪ್ಪ ಅಂದ್ರೆ, ಇವತ್ತು ಆಸ್ಪತ್ರೆಗೆ ತೋರಿಸ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಅವರಿಗೆ ಯಾವುದೇ ಒಂದು ಎಕರೆ ಕೂಡ ಜಮೀನಿಲ್ಲ. ಇಂಥ ಒಂದು ಬಡ ಕುಟುಂಬದಲ್ಲಿ ಇವತ್ತು ಆ ಒಂದು ಹನುಮಂತನಿಗೆ ಆಪ್ರೇಷನ್ ಇದೆ. ಇವತ್ತು ಹೆಡ್ ಇಂಜುರಿ, ತಲೆಯ ಹಿಂಭಾಗದಲ್ಲಿ ಭಾರಿ ಹೊಡೆತ ಬಿದ್ದುದರಿಂದ ಬಹಳ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅವನನ್ನು ನೋಡಿದ್ದೀವಿ. ಅವನಿಗೆ ಮಾತನಾಡಕ್ಕೆ ಬರ್ತಾ ಇಲ್ಲ, ಬಾಯಲ್ಲಿ ವೆಂಟಿಲೇಟರ್ ಮಷಿನ್ ಹಾಕಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಆಪ್ರೇಷನ್ ಕೂಡ ಮಾಡಬೇಕು, ಬೇಕಾದರೆ ಮುಂದೆ ಹೈದರಾಬಾದು ಅಲ್ಲೇ ಒಯ್ಯಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸಮಾಜ ಬಾಂಧವರಲ್ಲಿ ಕೂಡ ನಾನು ಈ ಒಂದು ವ್ಯಕ್ತಿಗೆ ಇವತ್ತು ಹನುಮಂತನ ಪ್ರಾಣ ಉಳಿಸಲಿಕ್ಕೆ ನಾವೆಲ್ಲರೂ ಧನ ಸಹಾಯ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಸಮಾಜದ ಮುಖಂಡರು ಮತ್ತು ಪ್ರಗತಿಪರ ವಿಚಾರವಂತರು ಯಾರು ಇವತ್ತು ಇಂಥ ಒಂದು ಕೃತ್ಯ ಕಣ್ಣಿಲೆ ನೋಡಬಾರ್ದು ಅನ್ನೋಂಥವ್ರು ಯಾರ್ಯಾರಿದ್ದಾರೆ, ದಯಮಾಡಿ ಇವರಿಗೆ ಹಣ ಸಹಾಯ ಮಾಡಿ ಆ ಹನುಮಂತನ ಪ್ರಾಣ ಉಳಿಸಿಕೊಳ್ಳುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ನಾನು ಕೂಡ ಈ ಸಂದರ್ಭದಲ್ಲಿ ನನ್ನಿಂದ ಆದಷ್ಟು ಹಣ ಸಹಾಯವನ್ನು ನಾನು ಮಾಡ್ತೇನೆ. ಇವತ್ತು ಆ ಒಂದು ಸಮಯ ಇಲ್ಲ, ಸಮಯದ ಕೊರತೆ ಭಾಳ ಇದೆ. ಇವತ್ತು ಅವನು ಸೀರಿಯಸ್ ಆಗಿದ್ದಾನೆ ಪೇಷಂಟ್, ಅವನು ಪ್ರಾಣ ಉಳಿಸಲಿಕ್ಕೆ ಆದಷ್ಟು ಬೇಗ ಸಮಾಜ ಬಾಂಧವರು ಎಚ್ಚೆತ್ತುಕೊಂಡು ಯಾರ್ಯಾರು ಈ ಒಂದು ಸಂದರ್ಭದಲ್ಲಿ ಧನ ಸಹಾಯ ಮಾಡಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಬೇಕು. ಆ ಒಂದು ನಂಬರ್ಗೆ ಫೋನ್ಪೇ ಇದೆ, ಅಕೌಂಟ್ ಪೇ ಇದೆ. ಆ ನಂಬರಿಗೆ
ನಿಜವಾಗಲೂ ಸಹಾಯ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ನಂಬರ್ ಹೇಳ್ತಾ ಇದ್ದೇನೆ 8073009599. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ 8073009599. ಈ ಒಂದು ಫೋನ್ಪೇ ನಂಬರಿಗೆ ಆದಷ್ಟು ಬೇಗ ಹಣ ಸಹಾಯ ಮಾಡಿ ಈ ಒಂದು ಬಡ ಕುಟುಂಬದ ಹನುಮಂತನ ಪ್ರಾಣ ಉಳಿಸುವ ಕೆಲಸ ಮಾಡಬೇಕಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ.